ತೇಜೋವಧೆ ಮತ್ತು ಶಾಂತಿ ವಾತಾವರಣವನ್ನು ಕದಡುತ್ತಿರುವ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ರಾಮಗಿರಿಯ ಮಹಾರಾಜ ಎಂಬ ವ್ಯಕ್ತಿ ಮುಸ್ಲಿಂ ಸಮುದಾಯದ ಧರ್ಮಗುರುಗಳಾದ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಸ್ವಾಮೀಜಿಯ ವಿರುದ್ಧ ಇಂದು ಹರಿಹರದ ಅಂಜುಮಾನ್ ಎ ಇಸ್ಲಾಮಿಯಾ ಸಂಘದವರು ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುವುದರ ಮೂಲಕ ತಾಲೂಕು ಕಚೇರಿಯ ಗ್ರೇಡ್ 2 ಪುಷ್ಪಲತಾ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಇತ್ತೀಚೆಗೆ ಸಮಾಜದಲ್ಲಿ ಅವಹೇಳನಕಾರಿ ಘಟನೆಗಳು ತುಂಬಾ ನಡೆಯುತ್ತಿವೆ. ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ನಿಗಾ ವಹಿಸಬೇಕು ಎಂದು ಸರ್ಕಾರಕ್ಕೆ ಹಾಗೂ ರಾಜ್ಯಪಾಲರಿಗೂ ಮನವಿ ಮಾಡಿಕೊಂಡರು. ಈ ಸಮಯದಲ್ಲಿ ಕಾರ್ಯದರ್ಶಿ ಅಫ್ರೀದಿ ಜುನೇದಿ, ಖಜಾಂಚಿ ಹರಿಹಂತ್ ಫಯಾಜ್, ಸದಸ್ಯರುಗಳಾದ ಎಂಆರ್ ಮುಜಾಮಿಲ್, ದೋಸ್ತನಾ ಖಲೀಲ್, ಹಾಜಿ ಅಲಿ, ಗೌಸ್, ಅಫ್ರೂಜ್ ಇನ್ನುಳಿದಂತೆ ಸಮಾಜದ ಮುಖಂಡರುಗಳು, ಮಸೀದಿಯ ಮುಲಾನಾಗಳು ಉಪಸ್ಥಿತರಿದ್ದರು. ವರದಿ ಯಮನೂರ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಇವತ್ತಿನ ದಿವಸ ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಏನಂತ ಹೇಳಿದ್ರೆ, ಮಾನ್ಯ ರಾಮಗಿರಿ ಮಹಾರಾಜ್ ಎಂಬ ವ್ಯಕ್ತಿ ಇದು ಮಹಾರಾಷ್ಟ್ರದಲ್ಲಿ ಅವಹೇಳನಕಾರಿ ಮಾತನ್ನು ಆಡಿದಾನೆ ಅಂತ ಹೇಳಿ ಅದ್ರ ವಿರುದ್ಧವಾಗಿ ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ನಮ್ಮ ಹರಿಹರದ ಎಲ್ಲಾ ಮಸೀದಿಯ ಮುತವಲ್ಲಿಗಳು ಮತ್ತು ಮೌಲ್ವಿಗಳು, ಅಂಜುಮನ್ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತಿನ ದಿವಸ ನಾವು ಅದ್ರ ವಿರುದ್ಧವಾಗಿ ಮನವಿಯನ್ನು ತಹಸೀಲ್ದಾರ್ ಮೂಲಕ, ನಮ್ಮ DC ಸಾಹೇಬ್ರ ಮೂಲಕ ರಾಜ್ಯಪಾಲರಿಗೆ ಮುಟ್ಟಿಸ್ಲಿ ಅಂತ ಹೇಳಿ ಇವತ್ತಿನ ದಿವಸ ಇಲ್ಲಿ ಜಮಾ ಆಗಿದ್ದೀವಿ. ಇಂಥ ಕೃತ್ಯಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಪದೇ ಪದೇ ಇಂಥ ಘಟನೆಗಳು ನಡೀತಾನೆ ಇದ್ದಾವೆ. ಇದಕ್ಕೆ ಏನು ಕಡಿವಾಣ ಸರ್ಕಾರ ಯಾವಾಗ ಆಗುತ್ತೆ ಅಂತ ಹೇಳಿ ನಾವು ಬಹಳ ಆತುರದಿಂದ ಕಾಯ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ರೇಪ್ ಅನ್ನೋ ವಿಚಾರಗಳು ನಮ್ಮ ದೇಶದಲ್ಲಿ ಪದೇ 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 ಹಲವಾರು ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿಲ್ದಂಗೆ ಮತ್ತು ಕ್ರಮ ತಗೋಬೇಕು ಅಂತ ಹೇಳಿ ಆದಷ್ಟು ಬೇಗನೆ ಇಂಥ ವ್ಯಕ್ತಿಗಳು ಬಗ್ಗೆ ಕಾನೂನು ರೀತಿಯ ಕ್ರಮ ತಗೊಂಡು ಇವರಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. 15ನೇ ತಾರೀಕಿಗೆ ಏನು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ರಾಮಗಿರಿ ಮಹಾರಾಜ್ ಎಂಬ ವ್ಯಕ್ತಿ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ವಸಲ್ಲಂ ಅವರ ಬಗ್ಗೆ ಅವಹೇಳನಕಾರಿ ಒಂದು ಶಬ್ದಗಳನ್ನ ಆಡಿದಾನೆ. ಅವನ ವಿರುದ್ಧ ನಾವಿಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕೂಡಲೇ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು. ಯಾಕಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ವಸಲ್ಲಂ ಇಡೀ ಪ್ರಪಂಚಾದ್ಯಂತ ಮುಸ್ಲಿಮರ ಧರ್ಮಗುರುಗಳು, ಅವರ ವಿರುದ್ಧ ಈ ತರ ಅವಹೇಳನಕಾರಿ ಮಾತುಗಳನ್ನು ಆಡಿದರೆ ಯಾರು ಸುಮ್ಮನಿರಲ್ಲ. ಅದಕ್ಕೋಸ್ಕರ ಇಮಿಡಿಯೇಟ್ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಇಂಥವರಿಗೆ ಮಟ್ಟ ಹಾಕಬೇಕು ಹಾಗೂ ಇವರಿಗೆ ಕಾನೂನು ರೀತಿ ಸೂಕ್ತ ಒಂದು ಕಠಿಣ ಕ್ರಮ ಜರುಗಿಸಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇನೆ. ಧನ್ಯವಾದಗಳು. ಇಂದಿನ ಅಂಜುಮನ್ ಇಸ್ಲಾಮಿಯಾ ಹರಿಹರ್ ವತಿಯಿಂದ ಒಂದು ಮನವಿಯನ್ನು ಕೊಡಕ್ ಬಂದಿದ್ವಿ. ಏನಂತ ಹೇಳಿದ್ರೆ, ಈ ನಾಸಿಕ್ ನಲ್ಲಿ ದುಷ್ಟ ರಾಮಗಿರಿ ಮಹಾರಾಜ್ ಎಂಬ ದುಷ್ಟ ನಮ್ಮ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಅವಹೇಳನಕಾರಿ ಮಾತನಾಡಿದಾನೆ. ನಮ್ದು ಬೇಡಿಕೆ ಒಂದು ಏನಪ್ಪಾ ಅಂತ ಹೇಳಿದ್ರೆ, ಈ ಸರ್ಕಾರ, ಈ ಕೇಂದ್ರೀಯ ಸರ್ಕಾರ ಒಂದು ಕಾನೂನನ್ನು ತಗೊಂಡ್ಬರ್ಬೇಕು. ಆ ಕಾನೂನು ಪ್ರಕಾರ ಯಾವುದೇ ಧರ್ಮದ ಬಗ್ಗೆ ಯಾರೇ ಆಗ್ಲಿ ಅವಹೇಳನಕಾರಿ ಗುರುಗಳ ಬಗ್ಗೆ, ಧರ್ಮದ ಬಗ್ಗೆ ಮಾತಾಡಿದ್ರೆ ಕಠಿಣ ಶಿಕ್ಷೆ ಆಗ್ಬೇಕು. ಅವ್ರಿಗೆ ಲೈಫ್ ಟೈಮ್ ಪನಿಷ್ಮೆಂಟ್ ಕೊಡ್ಬೇಕು. ಅವ್ರಿಗೆ ಅಂತ ಒಂದು ಕಾನೂನು ತಗೊಂಡ್ಬಂದ್ ಬಿಟ್ಟಿದ್ರೆ ಮಾತ್ರ ಈ ಸ್ಟೇಟ್ಮೆಂಟ್ ಗಳು ಬರೋ ಕಮ್ಮಿ ಆಗ್ತು. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಕಲ್ಕತ್ತಾದಲ್ಲಿ ಡಾಕ್ಟರ್, ನಮ್ಮ ದೇಶದಲ್ಲಿ ಡಾಕ್ಟರ್ ಸಹ ಸೇಫ್ ಇಲ್ಲ. ಇವಾಗ ಅವ್ರು ರೇಪ್ ಮಾಡಿ ಮರ್ಡರ್ ಮಾಡಿರ್ತಾರೆ. ಸೊ ಆ ರೇಪಿಸ್ಟ್ ಗಳನ್ನು ಆದಷ್ಟು ಕೂಡ ಬಂಧಿಸಬೇಕು. ಅವ್ರಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಅನ್ನು ಕೊಡ್ಬೇಕು. ನಮ್ದೊಂದು ಬೇಡಿಕೆ, ಯಾವ ತರ ಸೌದಿ ಅರೇಬಿಯಾದಲ್ಲಿ ರೇಪಿಸ್ಟ್ ಗಳಿಗೆ ನಡು ಸರ್ಕಲ್ ಅಲ್ಲಿ ತಗೊಂಡ್ಬಂದ್ಬಿಟ್ಟು ಅದು ರುಂಡವನ್ನು ಕಟ್ ಮಾಡ್ತಾರಲ್ಲ, ಆ ತರ ಎಲ್ಲರ ಮುಂದೆ ತಗೊಂಡ್ಬಂದು ಆ ರುಂಡ ಕಟ್ ಮಾಡಿದ್ರೆ ಮಾತ್ರ ಅವ್ರಿಗೆ ಒಂದು ಇನ್ನು ಮುಂದೆ ಯಾರು ಆತರ ಕೃತ್ಯ ಮಾಡಬಾರ್ದು ಅಂತ ಹೇಳಿ ಒಂದು ಮೆಸೇಜ್ ಹೋಗುತ್ತೆ. ಸೊ ಈ ಎರಡು ಬೇಡಿಕೆಗಳನ್ನು ನಾವು ಈ ಒಂದು ಮನೆಯೊಂದು ಮುಖಾಂತರ ನಾವು ಕೊಡಕ್ ಬಂದಿದ್ದೀವಿ.
ನನ್ನ ಹೆಸರು ಫಯಾಜ್ ಅಹಮದ್, ಕ್ಯಾಶಿಯರ್ ಅಂಜುಮನ್ ಇಸ್ಲಾಮಿಯಾ ಹರಿಹರ.